ವಾರ್ಷಿಕ ರಾಶಿ ಭವಿಷ್ಯ 2025. ಯುಗಾದಿ ಫಲ. ಕರ್ಕಾಟಕ ರಾಶಿ. ಈ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಗೆ ಸಂಬಂಧಿಸಿದ ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವೃತ್ತಿ, ಹಣಕಾಸು, ಪ್ರೀತಿ, ಮದುವೆ, ವೈವಾಹಿಕ ಜೀವನ, ಮನೆಯ ವಿಷಯಗಳು ಮತ್ತು ಆಸ್ತಿ ಅಥವಾ ವಾಹನಗಳು ಸೇರಿದಂತೆ ಜೀವನದ ವಿವಿಧ ಅಂಶಗಳಲ್ಲಿ ಕರ್ಕಾಟಕ ರಾಶಿಯ ಸ್ಥಳೀಯರಿಗೆ 2025 ವರ್ಷವು ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದರ ಕುರಿತು ಒಳನೋಟಗಳನ್ನು ನೋಡೋಣ. ಮತ್ತು ಈ ವರ್ಷದ ಗ್ರಹಗಳ ಸಂಚಾರವನ್ನು ಆಧರಿಸಿ ಸಂಭಾವ್ಯ ಸವಾಲುಗಳು ಅಥವಾ ಇಕ್ಕಟ್ಟುಗಳನ್ನು ಸುಧಾರಿಸಲು ಪರಿಹಾರಗಳನ್ನು ತಿಳಿಯೋಣ. ಕುಟುಂಬ. ಈ ವರ್ಷ ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರು ಕೌಟುಂಬಿಕ ಸಮಸ್ಯೆಗಳು ಬಂದಾಗ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ 2ನೇ ಮನೆಯ ಮೇಲೆ ಶನಿಯ ಪ್ರಭಾವವು ಕುಟುಂಬದ ಸದಸ್ಯರೊಂದಿಗಿನ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ನೀವು ಅತ್ಯಂತ ನಕಾರಾತ್ಮಕ ರೀತಿಯಲ್ಲಿ ಮಾತನಾಡುವುದನ್ನು ಮುಂದುವರಿಸಬಹುದು. ಇದು ಸಂಬಂಧಗಳ ಮೇಲೂ ಪರಿಣಾಮ ಬೀರಬಹುದು, ಏಕೆಂದರೆ 2ನೇ ಮನೆಯಿಂದ ಶನಿಯ ಪ್ರಭಾವವು ಮಾರ್ಚ್ ನಂತರ ಕೊನೆಗೊಳ್ಳುತ್ತದೆ. ಆದ್ದರಿಂದ ಕುಟುಂಬ ಸಂಬಂಧಗಳು ಸುಧಾರಿಸುತ್ತವೆ. ಆದರೆ ಮೇ ಮಧ್ಯದಿಂದ ರಾಹು ಕೇತುಗಳ ಪ್ರಭಾವವು 2ನೇ ಮನೆಯ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತದೆ. ಕರ್ಕ ರಾಶಿ ಭವಿಷ್ಯ 2025 ಪ್ರಕಾರ ತಪ್ಪು ಸಂವಹನದ ಪರಿಣಾಮವಾಗಿ ಕೆಲವು ಕುಟುಂಬ ಸದಸ್ಯರು ಪರಸ್ಪರ ದೂರವಿರಲು ಪ್ರಯತ್ನಿಸಬಹುದು. ಆದರೂ ಹಿಂದಿನ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ನೀವು ಇಬ್ಬರೂ ತಪ್ಪು ಸಂವಹನವನ್ನು ತಪ್ಪಿಸಿದರೆ ಯಾವುದೇ ಹೊಸ ಕೌಟುಂಬಿಕ ಸಮಸ್ಯೆಗಳು ಇರುವುದಿಲ್ಲ. ಈ ವರ್ಷ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳು ಇರಬೇಕು. ನಿಮ್ಮ ಮನೆಯನ್ನು ಸುಧಾರಿಸಲು ಪ್ರಯತ್ನಿಸುವ ಮೂಲಕ ನೀವು ಅನುಕೂಲಕರ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಆರೋಗ್ಯ. ಆರೋಗ್ಯದ ದೃಷ್ಟಿಕೋನದಿಂದ 2025 ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಅಥವಾ ಕೆಲವೊಮ್ಮೆ ಕಳಪೆ ಫಲಿತಾಂಶಗಳನ್ನು ನೀಡಬಹುದು. ಆರೋಗ್ಯದ ದೃಷ್ಟಿಯಿಂದ ಸೂಕ್ತವಲ್ಲ. 9ನೇ ಮನೆಯಲ್ಲಿ ಶನಿಯ ಸಂಚಾರವು ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಸಂಭವಿಸುತ್ತದೆ. ವಿಶೇಷವಾಗಿ ನೀವು ಈಗಾಗಲೇ ಸೊಂಟ, ಜನನಾಂಗಗಳು ಅಥವಾ ಬಾಯಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯನ್ನು ಹೊಂದಿದ್ದರೆ, ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಜಾಗರೂಕರಾಗಿರುವುದು ಉತ್ತಮ. ಮಾರ್ಚ್ ನಂತರ ಶನಿಯ ಸಂಚಾರವು 9ನೇ ಮನೆಯನ್ನು ಬಿಡುತ್ತದೆ ಮತ್ತು ನಿಮ್ಮ ಹಿಂದಿನ ಆರೋಗ್ಯ ಸಮಸ್ಯೆಗಳು ಕ್ರಮೇಣ ಸುಧಾರಿಸಲು ಪ್ರಾರಂಭಿಸುತ್ತವೆ. ಆದರೆ ಮೇ ಮಧ್ಯದಿಂದ ಆರಂಭಗೊಂಡು ಗುರು 12ನೇ ಮನೆಗೆ ಸಾಗುತ್ತಾನೆ. ಇದು ಸೊಂಟ ಮತ್ತು ಹೊಟ್ಟೆಯೊಂದಿಗೆ ಕೆಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆದರೆ ಈ ಸಮಸ್ಯೆಗಳು ಮರುಕಳಿಸಬಹುದು. ಅಂದರೆ ಹಳೆಯ ಸಮಸ್ಯೆಯು ಮುಂದುವರಿದರೆ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡುವುದು ಮತ್ತು ಆರೋಗ್ಯಕರ ಆಹಾರ ಕ್ರಮವನ್ನು ಅನುಸರಿಸುವುದು ಅದನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಮತ್ತೊಂದೆಡೆ ಒಬ್ಬರು ನಿರ್ಲಕ್ಷ್ಯ ವಹಿಸಿದರೆ ಹೊಟ್ಟೆ ಅಥವಾ ಬೆನ್ನಿನ ಹೊಸ ಸಮಸ್ಯೆಗಳು ಉದ್ಭವಿಸಬಹುದು. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದು, ಅವುಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಪ್ರೀತಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಪ್ರಣಯ ಸಂಬಂಧಗಳ ವಿಷಯದಲ್ಲಿ 2025 ವರ್ಷವು ನಿಮಗೆ ಸಾಕಷ್ಟು ಆರಾಮವನ್ನು ತರಬಹುದು. ಕಳೆದ 2 ವರ್ಷಗಳಿಂದ ಶನಿಯು ನಿಮ್ಮ 5ನೇ ಮನೆಯಲ್ಲಿದ್ದು, ನಿಮ್ಮ ಪ್ರೇಮ ಜೀವನದಲ್ಲಿ ಉದಾಸೀನ ಭಾವವನ್ನು ಉಂಟುಮಾಡುತ್ತಿತ್ತು. ಮಾರ್ಚ್ ತಿಂಗಳ ನಂತರ 5ನೇ ಮನೆಯು ಇನ್ನು ಮುಂದೆ ಶನಿಯ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಇದು ನಿಮ್ಮ ಪ್ರಣಯ ಜೀವನವನ್ನು ವರ್ಧಿಸುತ್ತದೆ ಎಂದು ತೋರುತ್ತದೆ. ಏಕೆಂದರೆ ಇದು ದೀರ್ಘಕಾಲದ ಸಮಸ್ಯೆಗಳು ಮತ್ತು ಕ್ಷುಲ್ಲಕ ವಿಷಯಗಳ ಮೇಲಿನ ಅಸಮಾಧಾನವನ್ನು ನಿವಾರಿಸುತ್ತದೆ ಅಥವಾ ತೀವ್ರವಾಗಿ ಕಡಿಮೆ ಮಾಡುತ್ತದೆ. ಆದಾಗ್ಯೂ ಗುರುಗ್ರಹದ ಸಂಕ್ರಮವು ಮೇ ಮಧ್ಯದವರೆಗೆ ಇನ್ನೂ ಮಂಗಳಕರವಾಗಿರುತ್ತದೆ. ಆದ್ದರಿಂದ ಇದಕ್ಕೆ ಮುಂಚಿನ ದಿನಗಳು ಡೇಟ್ ಮಾಡಲು ಅಥವಾ ಸ್ನೇಹಿತರನ್ನು ಮಾಡಲು ಬಯಸುವ ಯುವಕರಿಗೆ ಅನುಕೂಲಕರವಾಗಿರುತ್ತದೆ. ಕರ್ಕ ರಾಶಿ ಭವಿಷ್ಯ 2025 ಪ್ರಕಾರ 5ನೇ ಮನೆಯು ಮೇ ಮಧ್ಯದ ನಂತರದ ದೀರ್ಘಾವಧಿಯವರೆಗೆ ಅನುಕೂಲಕರ ಅಥವಾ ಋಣಾತ್ಮಕ ಪ್ರಭಾವಗಳನ್ನು ಹೊಂದಿರುವುದಿಲ್ಲ. ಈ ಸನ್ನಿವೇಶದಲ್ಲಿ ವಿಷಯವು ಶುಕ್ರ ಮತ್ತು ಮಂಗಳನ ಕೈಯಲ್ಲಿ ಕೊನೆಗೊಳ್ಳುತ್ತದೆ. ಶುಕ್ರವು ಸಾಮಾನ್ಯವಾಗಿ ನಿಮಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತದೆ, ಅಲ್ಲಿ ಮಂಗಳವು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ. ಪರಿಣಾಮವಾಗಿ ನೀವು ಈ ಸಮಯದಲ್ಲಿ ಒಂದು ಸಾರ್ಥಕ ಪ್ರಣಯ ಜೀವನವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಪ್ರೀತಿಯ ಜೀವನದ ವಿಷಯದಲ್ಲಿ 2025 ಇತರರಿಗಿಂತ ಉತ್ತಮ ವರ್ಷವಾಗಿರಬಹುದು ಎಂದು ಇದು ಸೂಚಿಸುತ್ತದೆ. ದೀರ್ಘಕಾಲದ ಸಮಸ್ಯೆಗಳು ಮಾಯವಾಗುವುದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡಲು ಸಾಧ್ಯವಾಗುತ್ತದೆ. ಹೆಚ್ಚುವರಿಯಾಗಿ ಹೊಸ ಸಂಬಂಧಗಳನ್ನು ರೂಪಿಸಲು ಅವಕಾಶವಿದೆ. ವೃತ್ತಿ. ಕರ್ಕ ರಾಶಿ ಭವಿಷ್ಯ 2025 ಪ್ರಕಾರ
ಈ ವರ್ಷ ಉದ್ಯೋಗದ ವಿಷಯದಲ್ಲಿ ಸ್ವಲ್ಪ ಅನುಕೂಲಕರವಾಗಿರುತ್ತದೆ. ಕಳೆದ ವರ್ಷದ ಸಮಸ್ಯೆಗಳ ಪರಿಹಾರದ ಪ್ರಾರಂಭವನ್ನು ಈ ವರ್ಷ ನೋಡಲಿದೆ ಎಂದು ಇದು ಸೂಚಿಸುತ್ತದೆ. ನೀವು ಹಿಂದಿನದನ್ನು ಬಿಡುತ್ತೀರಿ. ವಿಶೇಷವಾಗಿ ಮಾರ್ಚ್ ನಂತರ, ಮತ್ತು ನವೀಕೃತ ಶಕ್ತಿ ಮತ್ತು ಬದ್ಧತೆಯೊಂದಿಗೆ ನಿಮ್ಮ ಗುರಿಗಳತ್ತ ಕೆಲಸ ಮಾಡಲು ಪ್ರಾರಂಭಿಸುತ್ತೀರಿ. ನೀವು ಉತ್ತಮ ಸಂಭಾಷಣಾ ಶೈಲಿಯನ್ನು ಹೊಂದಿರುತ್ತೀರಿ. ಪರಿಣಾಮವಾಗಿ, ಪರಿಣಾಮಕಾರಿ ಸಂವಹನವು ನಿರ್ಣಾಯಕವಾಗಿರುವ ಮಾತುಕತೆ ಅಥವಾ ಇತರ ವ್ಯವಹಾರಗಳನ್ನು ಒಳಗೊಂಡಿರುವ ಉದ್ಯೋಗಗಳಲ್ಲಿ ತೊಡಗಿರುವ ವ್ಯಕ್ತಿಗಳು ವೃತ್ತಿಪರರಾಗಿ ತಮ್ಮ ಸಾಮರ್ಥ್ಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ಮಾರ್ಕೆಟಿಂಗ್ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿನ ವ್ಯಕ್ತಿಗಳು ಸಹ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳ ಮಧ್ಯ ಭಾಗವು ನಿಜವಾಗಿಯೂ ಉತ್ತಮವಾಗಿರುತ್ತದೆ. ಮೇ ಮಧ್ಯದ ನಂತರ ಗುರುವು 12ನೇ ಮನೆಯಲ್ಲಿರುತ್ತಾನೆ, ಆದ್ದರಿಂದ ಸಾಕಷ್ಟು ಓಡಾಟವಿರಬಹುದು. ನಿಮ್ಮ ಸಹೋದ್ಯೋಗಿಗಳು ವರ್ತಿಸುವ ರೀತಿ ಅಥವಾ ಕಚೇರಿಯ ವಾತಾವರಣವು ನಿಮ್ಮ ಪರವಾಗಿಲ್ಲದಿದ್ದರೂ ಸಹ, ನೀವು ಆ ವಾತಾವರಣದಲ್ಲಿ ಕೆಲಸ ಮಾಡಲು ಸಿದ್ಧರಾಗಬಹುದು. ಉದ್ಯೋಗಗಳನ್ನು ಬದಲಾಯಿಸುವುದು ಇತ್ಯಾದಿಗಳಿಗೆ ಈ ವರ್ಷ ಅನುಕೂಲಕರವಾಗಿರುತ್ತದೆ. ಹೀಗಾಗಿ, ಕಳೆದ ವರ್ಷಕ್ಕೆ ಹೋಲಿಸಿದರೆ, ಈ ವರ್ಷ ಉದ್ಯೋಗದ ವಿಷಯದಲ್ಲಿ ಗಣನೀಯವಾಗಿ ಉತ್ತಮವಾಗಬಹುದು ಮತ್ತು ನೀವು ಆರಾಮ ಕೆಲಸದ ವಾತಾವರಣದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಹಣ. 2025ರ ವರ್ಷವು ಕರ್ಕ ರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ಆರ್ಥಿಕವಾಗಿ ಸ್ವಲ್ಪ ಉತ್ತಮವಾಗಿರುತ್ತದೆ, ಆದರೆ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹರಿಸಲ್ಪಡುತ್ತವೆಯೇ ಎಂಬುದು ಸ್ಪಷ್ಟವಾಗಿಲ್ಲ. ಒಂದೆಡೆ, ಶನಿಯ ನಕಾರಾತ್ಮಕ ಪ್ರಭಾವವು ಮಾರ್ಚ್ ತಿಂಗಳ ನಂತರ ಹಣದ ಮನೆಯನ್ನು ಬಿಡಲು ಪ್ರಾರಂಭಿಸುತ್ತದೆ. ಮತ್ತೊಂದೆಡೆ, ಮೇ ತಿಂಗಳ ನಂತರ 2ನೇ ಮನೆಯಲ್ಲಿ ಕೇತುವಿನ ಪ್ರಭಾವವು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಆದಾಗ್ಯೂ ಹೋಲಿಸಿದರೆ, ಈ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ. ಕಳೆದ ವರ್ಷ ಅಥವಾ ಹಿಂದಿನ ವರ್ಷಗಳಿಗಿಂತ ಈ ವರ್ಷ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಎಂದು ಇದು ಸೂಚಿಸುತ್ತದೆ. ಆದಾಗ್ಯೂ, ಕೆಲವೊಮ್ಮೆ ಸಣ್ಣ ವ್ಯತ್ಯಾಸಗಳು ಇರಬಹುದು. ಆರ್ಥಿಕ ಅಂಶವಾದ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಲಾಭದ ಮನೆಯಲ್ಲಿದೆ, ನಿಮ್ಮ ಶ್ರಮವು ಫಲ ನೀಡುತ್ತದೆ ಮತ್ತು ನೀವು ಉತ್ತಮ ಗಳಿಕೆಯನ್ನು ಮಾಡುವ ಸಂಕೇತವಾಗಿದೆ. ಹೀಗಾಗಿ, ಏಪ್ರಿಲ್ ಮಧ್ಯ ಮತ್ತು ಮೇ ಮಧ್ಯದ ನಡುವಿನ ಅವಧಿಯು ಕೆಲವು ಧನಾತ್ಮಕ ಆರ್ಥಿಕ ಫಲಿತಾಂಶಗಳನ್ನು ಹೊಂದಬಹುದು ಎಂದು ನಾವು ತಿಳಿಸುತ್ತೇವೆ. ಮೇ ಮಧ್ಯದ ನಂತರ, ವೆಚ್ಚಗಳು ಹೆಚ್ಚಾಗಬಹುದು, ಆದ್ದರಿಂದ ನಿಯಂತ್ರಣ ಕ್ರಮಗಳು ಬೇಕಾಗುತ್ತವೆ. ಧನಾತ್ಮಕವಾಗಿ, ನೀವು ಈ ವರ್ಷ ಸಾಲವನ್ನು ತೆಗೆದುಕೊಂಡರೂ, ಈ ಪರಿಸ್ಥಿತಿಯಲ್ಲಿ ನೀವು ಮಾಡಿದ ಪ್ರಯತ್ನವು ಚೆನ್ನಾಗಿ ಫಲ ನೀಡುತ್ತದೆ. ಪರಿಹಾರಗಳು. ಸಂತರು, ಗುರುಗಳು ಮತ್ತು ಋಷಿಗಳ ಸೇವೆ ಮಾಡಿ. ಪ್ರತಿ 4ನೇ ತಿಂಗಳು, ಹರಿಯುವ ಶುದ್ಧ ನೀರಿನಲ್ಲಿ 400 ಗ್ರಾಂ ಬಾದಾಮಿ ತೇಲಲು ಬಿಡಿ. ನಿಮ್ಮ ಹಣೆಯ ಮೇಲೆ ಕುಂಕುಮ ತಿಲಕ ಅಥವಾ ಅರಿಶಿನವನ್ನು ನಿಯಮಿತವಾಗಿ ಹಚ್ಚಿಕೊಳ್ಳಿ. ಬೇರೆ ರಾಶಿಗಳ ವಾರ್ಷಿಕ ಫಲಗಳನ್ನು ತಿಳಿಯಲು ನಮ್ಮ ಕನ್ನಡ ನೀತಿಕಥೆಗಳು ಚಾನೆಲ್ಗೆ ಭೇಟಿ ಕೊಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ಗಳಿಗೆ ಬೆಲ್ ಬಟನ್ ಪ್ರೆಸ್ ಮಾಡಿ.